ರೆಡಿನಾ? 2 ವರ್ಷ ಆದ್ಮೇಲೆ ನಮ್ಮ ಹಾಸ್ಟೆಲ್ ಹುಡುಗರೆಲ್ಲ ಸೇರ್ಕೊಂಡು ಮತ್ತೆ ಮುನ್ನಾರ್ ಕಡೆಗೆ ಟ್ರಿಪ್ ಹೋಗ್ತಾ ಇದೀವಿ. ಅಂದ್ರೆ 2023ರಲ್ಲಿ ಪ್ರತಿ ವರ್ಷ ಹೋಗ್ಬೇಕು ಅಂತ ಅನ್ಕೊಂಡಿದ್ವಿ. ಅದು ಹೋದ ವರ್ಷ ಹೋಗಕ್ ಆಗ್ಲಿಲ್ಲ, ಯಾಕಂದ್ರೆ ನನ್ ಮದುವೆ ಆಯ್ತು, ಮತ್ತೆ ತ್ಯಾಗನ್ ಮದುವೆ ಆಯ್ತು, ಫ್ಲಡ್ ಕಡೆಯಿಂದ ಹೋಗ್ಲಿಲ್ಲ. ಆಮೇಲೆ ಇನ್ನೊಂದು ಫ್ಲಡ್ ಬೇರೆ ಬಂತು. ಆ ಟೈಮಲ್ಲಿ ಪ್ಲಾನ್ ಆಗಿ ಜಸ್ಟ್ 15 days ಬ್ಯಾಕ್ ಲ್ಯಾಂಡ್ ಸ್ಲೈಡ್ ಆಯ್ತಲ್ಲ. ಹೌದೌದು, ಅವಾಗ ಅದು ಕರೆಕ್ಟ್ ಆಗಿ ನಾವು ಹೋಗ್ಬೇಕಾಗಿದ್ದ ಪ್ಲೇಸ್ ಎಲ್ಲ ಆಗಿದ್ದಕ್ಕೆ ಕರೆಕ್ಟ್ PPT ಎಲ್ಲ ರೆಡಿ ಮಾಡಿ ಪ್ರೆಸೆಂಟೇಷನ್ 2 ವರ್ಷ ಆದ್ಮೇಲೆ ಟ್ರಿಪ್ ಹೋಗ್ತಿದೀವಿ. ಹೊಟ್ಟೆ ಗುಡು ಗುಡು ಅನ್ನಿಸ್ತಾ ಇದೆ. ರಾತ್ರಿ ಏನ್ ತಗೊಂಡ್ರಿ ಆಹಾರದ್ದಲ್ಲ, ಬೆಳಿಗ್ಗೆನೆ ಸ್ವಲ್ಪ ಗ್ಯಾಸ್ ಪ್ರಾಬ್ಲಮ್. ಇವರೇ ನಮ್ಮ ಟ್ರಿಪ್ ಆರ್ಗನೈಸರ್. ಕಂಪ್ಲೀಟ್ ಕ್ರೆಡಿಟ್ ಎಲ್ಲ ಇವ್ರಿಗೆ ಹೋಗ್ಬೇಕು. ಆಕ್ಚುಲಿ ಗೈಡು ಸ್ಯಾಂಡಿ 1.5 ಗಂಟೆ ಆಯ್ತು ಸ್ಯಾಂಡಿ ವಾಶ್ರೂಮ್ ಹೋಗಿ. ಸ್ಯಾಂಡಿ ಅಣ್ಣ ಗಂಟೆ ಆಯ್ತು ಬಾತ್ರೂಮ್ ಹೋಗಿ. ಏನೋ ಹಾಯ್ ಒಂದು ನಮ್ಮ ಬ್ಯಾಡಗಿ ಬ್ಯಾಡಗಿ ಸೆಟ್ ಆಗವನೆ. ಇಷ್ಟೊತ್ತು ನಿನ್ನಿಂದಾನೇ ಲೇಟ್ ಆಗ್ತಿದೆ ಮಚ್ಚ. ಇನ್ನು ಎಷ್ಟೊತ್ತು ನಡಿ ನಡಿ. ನಿದ್ದೆ ಆಯ್ತು ಅಂದ್ರೆ ಏನ್ ಮುಟ್ಲಕ್ಕೆ ಇಲ್ಲ, ಈಗ ಎಲ್ಲ ಕುತ್ಕೋತಿದ್ದೀರಲ್ಲ ನೋಡ್ರಿ. ಎಲ್ಲ ಎತ್ಕೊಂಡ್ರ ವಾಲೆಟ್ ಗಿಲೆಟು ಮೊಬೈಲ್ ಎಲ್ರದು ಕಡೆಯಿಂದ ಬರ್ತಿತ್ತ ನಿಮ್ ಮನೆಗೆ? ಇಲ್ಲ ಇಲ್ಲ, ಎಂತಾನೆ ಬೈಕ್ ನಿಲ್ಸಿದ್ರೆ ಬರ್ಲೇಬೇಕಾಗುತ್ತೆ. ಇಲ್ಲಿ ತನಕ ಬರೋದ ಒಳಗಡೆ ಎಲ್ಲ ಬಂದು ಟೈಮ್ ವೇಸ್ಟ್ ಮಾಡೋದ್ ಬೇಡ. ಯಾಕ ನಾನು ವೆಡ್ಡಿಂಗ್ ಆನಿವರ್ಸರಿ ಆಚರ್ಸಕ್ ಬೆಡತ್ಪುರ ಹೋಗ್ಬೇಕು, ಸಹಕರಿಸ್ಬೇಕಾಗಿ ದಯವಿಟ್ಟು ಎಲ್ರು. ನನ್ನ ಹೆಂಡತಿ ಆಲ್ರೆಡಿ ಕೆಂಡ ಮಂಡಳ ಆಗೋಳೆ. ಮಲ್ಕೊಳ್ಳೋದೇ ಯೋಚನೆ ಮಾಡ್ತಾನೆ. ಮಲ್ಕೋಬೋದು ಆರಾಮಾಗಿ ಅಂತ. ಒಂದ್ ಕೆಲ್ಸ ಮಾಡೋಣ, ಒಂದು ಗ್ಯಾಸ್ ನಾನು ಅದನ್ನು ನೀನು ಅಡ್ಗೆ ಮಾಡ್ಕೊಂಡು ಕುತ್ಕೋಬೋದಲ್ಲ ಇಲ್ಲಿ. ಸ್ಪೇಸ್ ಇಟ್ಕೋಬಹುದು. ಸಾಕು. ಆದ್ರೂ ಅಭಿದು ಕಣ್ಲ ಡೆಡಿಕೇಶನ್ ಅಂದ್ರೆ. ಏನಕ್ಕೆ? ವೆಡ್ಡಿಂಗ್ ಆನಿವರ್ಸರಿ ಇದೆ ನಾಡಿದ್ದು. ವೆಡ್ಡಿಂಗ್ ಆನಿವರ್ಸರಿ ಇಟ್ಕೊಂಡು ಹುಡುಗರ ಜೊತೆ ಮಗ ಮಚ್ಚ ಹೇಳ್ಬಿಡು. ಇಲ್ಲೇನೆ ನೀವು ತಾನೇ ಹಿಂಸೆ ಮಾಡಿದ್ದು, ನೀವು ತಾನೇ ಬರೀ ಹಿಂಸೆ ಮಾಡಿಲ್ಲ, ಇನ್ನೂ ಒದ್ದು ಹೇಳ್ಕೊಂಡು ಹೋಗೋದು ಬಾಕಿ ಇತ್ತು. ಬರಲ್ಲ ಅಂತಿದ್ದವನ್ನ ನಮ್ಮ ವೈಫ್ ನೋಡ್ತಿರ್ತಾರೆ. ಅದಕ್ಕೆ ಮುಂದೆ ಕೂತವ್ರಿಗೆ 1,500 ರೂಪಾಯಿ ಎಕ್ಸ್ಟ್ರಾ ಅಂತ, ಹಂಗಾಗಿ 2 ಸೀಟ್ ತಗೊಂಡವ್ರೆ. ಡಿಕ್ಕಿ ಹೋಗ್ಬಿಡ್ತಾನೆ. ಚಿನ್ನು ಹುಡಿ ತೊಳಸಿ ದನೋ ಚಿನ್ನು ಅಂದ್ರೆ ನೀನೇ ಕಣ, ಅರ್ಥ ಮಾಡ್ಕೋಬೇಕು. ಈ 3 ದಿನಕ್ಕೆ ನೀನೇ ಚಿನ್ನು. ಈ 3 ದಿನಕ್ಕೆ ನೀನೇ ಚಿನ್ನು. ಎಲ್ಲೆಲ್ಲಿ ಲೆಫ್ಟ್ ಹೋಗ್ಬೇಕಾ? ಒಂದೆರಡು. ನಾವು ಚಿಕ್ಕಮಂಗ್ಳೂರ್ ಸೈಡ್ ಆ ಕಡೆ ಹೋಗೋದಿದ್ರೆ ಮಚ್ಚ ನೈಟೇ ಹೊರಟ್ಬಿಡ್ಬೋದಿತ್ತು. ಅದೊಂದ್ ಚೆನ್ನಾಗಿರೋ ಜರ್ನಿ. ಇವಾಗ ಏನ್ ಮಾಡಿ ಎಲ್ಲ ಕ್ಲೋಸ್ ಮಾಡಿರ್ತಾರಲ್ಲ, ಫಾರೆಸ್ಟ್ ಏರಿಯಾ ಅಲ್ವಾ, ಮಳೆ ಜಾಸ್ತಿ ಅಲ್ವಾ, ನೈಟ್ ರೈಡ್ ಎಲ್ಲ ಅಷ್ಟು ಸೇಫ್ ಇರಲ್ಲ. ಎಲ್ಲ ಇಲ್ಲಿ ಸೈಡ್ ನಡಿ ಮನೆ. ಇವಾಗ ಗುಂಡ್ಲುಪೇಟೆ ಬಿಟ್ಟು ಇಲ್ಲೊಂದು ಫಾರೆಸ್ಟ್ ಏರಿಯಾ ಎಂಟ್ರಿ ಆಗುತ್ತೆ. ಹಾಗಾಗಿ ಗೇಟ್ ಇರೋದು 6 ಗಂಟೆಗೆ ಸ್ಟಾರ್ಟ್ ಆಗಿದೆ. ಇವಾಗ ಲಾರಿಗಳೆಲ್ಲ ಇವಾಗ ಹೋಗ್ತಾ ಇದೆ. ಇವಾಗ ಓಪನ್ ಆಗುತ್ತೆ 6 ಗಂಟೆಗೆ ಗೇಟ್. ಅಷ್ಟರಲ್ಲಿ ನಮ್ಮ ಅರುಣ್ ಒಂದು ಕ್ಯಾಂಪಿಂಗ್ ಸ್ಟವ್ ತಂದಿದ್ದಾನೆ. ಇಲ್ಲಿ ಹಾಲೆಲ್ಲ ತಗೊಂಡಿದೀವಿ. ನಾವೇ ಟೀ ಇಟ್ಕೊಂಡು ಕುಡಿಯೋಣ ಅಂತ. ಏನ್ ತಗೊಂಬಂದ ಮಚ್ಚ? ಅದು ಬೇರೆ ಹಾಲು ಸಿಗ್ಲಿಲ್ಲ ಅಂದ್ರೆ ಸ್ಪೆಷಲ್ ತುಂಬಾ ಗಟ್ಟಿ ಇರ್ತದೆ. ಏನ್ ಚಿನ್ನು ಏನವ ಓಡೋಣ? ಎಲ್ಲಿಲ್ಲ ಕಣ. ಬರ್ತೀರಾ? ಏನ್ ಹುಡುಕ್ತದಿ? ತೆಗಿಲಪ್ಪ ಮಗ, ಮಲಗಿರ್ತೀವಿ, ತೆಗ್ ತೋರಿಸ್ತೀಯ? ಇವ್ನ್ ಎಲ್ಲ ತಗೊಬಂದವನೆ. ಈ ಟೀ ಸೋರ್ಸಕ್ ಜಾಲರಿ ಇರುತ್ತಲ್ಲ, ಫಿಲ್ಟರ್, ಅದನ್ನ ತಂದಿಲ್ಲ. ಅದಕ್ಕೆ ಹೊಸ ಖರ್ಚೀಫ್ ಅಂದ್ಬಿಟ್ಟು ಇದ್ರಲ್ಲೇ ಯೂಸ್ ಮಾಡೋಣ ಅಂತ ನಂಬಿದೀವಿ. ಇವ್ನ ಬಲವಾಗಿ ನಂಬಿದೀವಿ, ಹೊಸ ಖರ್ಚೀಫ್ ಅಂತ. ತಿರ್ಗ್ಸಷ್ಟೇ, ಇನ್ನೊಂದ್ ಸ್ವಲ್ಪ ಆಯ್ತು ಅಷ್ಟೇ. ಚೆನ್ನಾಗ್ತೀನಿ. ಸರಿಯಾಗಿದೆ ಕಣ್ಲಾ ಫ್ಲೇಮು.
ಚಿಕನ್ ಎಲ್ಲ ಮಾಡ್ತಾರೆ ಕಣ ಇದ್ರಲ್ಲಿ. ಮಾಡ್ಬೋದ್ಬೇಕಾದ್ರೆ ಚಿಕನ್ ಮಾಡ್ತಾರೆ ಕಣ. ಇನ್ನೊಂದಿದೆ. ಸಿಗುತ್ತೆ ಅಲ್ವಾ ಅಲ್ಲಿ? ಹಾಕ್ಬಿಡು. ಎಷ್ಟಾಗ್ತದೆ ಟೀ ಪುಡಿ? ಸಾಲಲ್ಲ. ಆಲ್ರೆಡಿ ಕಲರ್ ಚೇಂಜ್ ಆಗುತ್ತೆ ಅಡಿಲ್ಲ ಇನ್ನು ಸ್ವಲ್ಪ. ಕುಚ್ಚು ಫ್ಲೇಮ್ ಜಾಸ್ತಿ ಮಾಡು. ದಯವಿಟ್ಟು ಫ್ರೇಮಿಂದ ಅಭಿ ಹೇಗಾಗ್ತಿರ್ಬೋದು ಟೀ? ಟೀ ತುಂಬಾ ಚೆನ್ನಾಗ್ತಾರೆ, ಯಾಕಂದ್ರೆ ಆಲ್ರೆಡಿ ಏನ್ ಬರ್ತಿದೆ ಅಂದ್ರೆ ಆ ಟೀ ಪುಡಿದು ಸುವಾಸನೆ ಬರ್ತಾ ಇದೆ. ಹೌದಾ? ಬಾಯ್ಲ್ ಆಗಿ. ಕುಕ್ ಕಾಂಪಿಟೇಷನ್ ಮಾತಾಡ. ಅದಕ್ಕೆ ನಿಮ್ಗೆ ಇನ್ನೂ ಹೆಣ್ಣು ಸಿಕ್ಕಿಲ್ಲ. ಇವನ್ಗೇನೆ ಟೀ ಆಯ್ತೇನೋ ಅಭಿ? ಟೀ ಆಕ್ಚುಲಿ ಟೀ ಜಾಸ್ತಿ ಬೇದಷ್ಟು ಅದ್ರ ಟೇಸ್ಟು ಅದು ತಲೆಗತ್ತೆ ಚೆನ್ನಾಗಿರುತ್ತೆ. ಕೆಲವರು ಏನ್ ಗೊತ್ತಾ, ನಮ್ಮನೆ ಕಡೆನೂ ಅಷ್ಟೇನೆ, ಅಮ್ಮ ಟೀ ಅಂದ್ರೆ ಸಾಕು, ಹಿಂಗ್ ತಿರ್ಗಿ ಅಮ್ಮ ಟೀ ಅಂದ್ರೆ ಹಿಂಗ್ ಹೋಗಿ ತಿರ್ಗಿ ಹಿಂಗ್ ಎಷ್ಟೊಳು ಆರ್ಡರ್ ಕೊಟ್ಟಿರ್ತದ ಕೈಗೆ. ಅದರಿಂದ ತಲೆಗತ್ತಲ್ಲ, ಗ್ಯಾಸ್ಟ್ರಿಕ್ ಬರ್ತದ ಅಷ್ಟೇ. ಟೀ ಜಾಸ್ತಿ ಬೇಯಿಸಿದಷ್ಟು ಅದ್ರ ಟೇಸ್ಟ್ ಜಾಸ್ತಿ. ಟೀ ಚೆನ್ನಾಗಿ ನಮ್ಮ ಅಮ್ಮ ನೋಡ್ತಿದ್ರೆ ಸರಿಯಾಗಿ ಬೈಕೋದು. ನಾನು ಇದಕ್ಕೆ ಆಡ್ ಮಾಡಿ ಇನ್ನೊಂದು ಹೇಳ್ತೀನಿ, ಹೇಳು ಮಗ. ಟೀ ಚೆನ್ನಾಗಿ ಬೇಯಬೇಕು ಮಗ. ಎಲ್ಲಿವರೆಗೂ ಬೇಯ್ಬೇಕಂದ್ರೆ ಟೀ ಪುಡಿದು ಟೀ ಎಸೆನ್ಸ್ ಇದೆಯಲ್ಲ ಅದು ನೀಟಾಗಿ ಸ್ಪ್ರೆಡ್ ಆಗ್ಬೇಕು. ನಾವು ಕುಡಿಬೇಕಾದ್ರೆ ಬರೀ ಹಾಲು ಅಥವಾ ಬರೀ ಶುಗರ್ ಫೀಲ್ ಆಗಬಾರ್ದು. ಆ ಟೀ ಎಸೆನ್ಸು ನಮಗೆ ಒಂಚೂರು ಬಿಟರ್ನೆಸ್ ಬರಬೇಕು. ಟೀ ಅಂತ ಫೀಲ್ ಆಗ್ಬೇಕು ಅಂದ್ರೆ ಆತರ ಇದ್ರೆ ಮಾತ್ರ. 5 ಲೋಟ ಟೀ ಸೋಸೋಷ್ಟ್ರೊಳಗೆ ಸಂಜೆ ಆಗಿರುತ್ತೆ. ನನಗೆ ಹಂಗೆ ಕೊಡಪ್ಪ, ಆರೋಗುತ್ತೆ. ಇನ್ನೊಂದು ಬಿಸಿ ಮಾಡೋದನ್ನು ಬಿಸಿ ಮಾಡು ನಮ್ಗೆ ಬಿಸಿ ಬೇಕು. ಬಿಸಿ ಬೇಕು. ಕೊಟ್ಬಿಡು ನನಗೆ ಅದು. ಫಸ್ಟ್ ಲೋಟ ದೇವ್ರ ದನು ಕೊಟ್ಬಿಡು ಹೇಳ್ತೀನಿ. 30 ರೂಪಾಯಿ ಬಡ್ಜೆಟ್ ನಮ್ ತ್ಯಾಗೊಂದು ಹೋಯ್ತು. ಅದು ಆಕ್ಚುಲಿ ಅದು ಸಕ್ಸಸ್ ಆಗ್ಲಿಲ್ಲ, ಯಾಕಂದ್ರೆ ಇದ್ರಲ್ಲಿ ಕೆಳಗಡೆ ಹೇಳಿಲ್ಲ. ಇನ್ನು ಟೀ ಉಳಿದೆ, ನನ್ನೊಂದು ಟೀ ಕುಡಿ. ನಾನ್ ಕುಡಿಯೋದು ಬಿಟ್ಬಿಟ್ಟಿದ್ದೆ, ಇನ್ನೇನ್ ಮಾಡ್ಲಿ. ಕುಡು, ನನ್ಗೆ ಇದು ಬಿಸಿದ್ ಕುಡಿ. ಅಷ್ಟಿಲ್ದೆ ಬಾಸು ಅಂತ ಹೋಗ್ತಾನ ಅಲ್ಟಿ ಕಣ. ಸ್ವಲ್ಪ ನೀರ್ ಹಾಕ್ಬೇಕಿತ್ತಲ್ವಾ? ಸ್ವಲ್ಪ ನೀರ್ ಹಾಕ್ಬೇಕು, ಅಂದ್ರೆ ಇದು ಸ್ಪೆಷಲ್ ಅಲ್ವಾ. ಇಲ್ಲ, ಕ್ವಾಂಟಿಟಿ ಜಾಸ್ತಿ ಆಗಿದ್ರೆ ಕ್ವಾಲಿಟಿ ಕೆಟ್ಟೋದು. ಇದು ನಾವು ನಮ್ಮ ಹಳ್ಳಿ ಕಡೆ ಸೊಪ್ಪು ಮುರಿಬೇಕಿದ್ರೆ ತಂಬಾಕುನ ಈ ಬನ್ನು ಟೀ ಎಲ್ಲ ಕೊಡ್ತಾರೆ. ಬೆಳಗ್ಗೆ ತಿಂಡಿ ಇದೇನೆ, 12 ಗಂಟೆಗೆ ಬರ್ತಾರೆ. ಆದ್ರೂ ಅದು ನೆನಪಾಗ್ತಿದೆ. ಇದೇ ಟೈಮು ಇವಾಗ ಆಲ್ರೆಡಿ ಈ ಟೈಮಲ್ಲಿ ಮಾಡ್ತಿರ್ತಾರೆ. ಏನು ಜುದೂರಲ್ಲಿ ನಾನ್ BH ಕಲ್ಲ ಹಿಡಿಯಂಗಿಲ್ಲ. ಅವನು ಸ್ಟೇಟ್ ಅವ್ರಿಗೆ ಹಿಡಿತಾ ಇರೋದು, ಅವನು TN ಅವ್ನು ಬಿಟ್ಟ Kದವ್ರಿಗೆ ಅಷ್ಟೇ ಆಗ್ತಾ ಇರೋದು. ಸೊ ನಮ್ದು BH ರಿಜಿಸ್ಟ್ರೇಷನ್ ಅಲ್ವಾ, ಸೊ ಹಂಗಾಗಿ ನಮ್ಗೆ ಕೇಳಂಗಿಲ್ಲ ಅವನು. ಜಿಂಕೆಗಳು ಕುರಿಮರಿಗಳ ತರ ಓಡಾಡ್ತಾ ಹೋಯ್ತಲ್ಲ. ಜಿಂಕೆಗಳು ಸುಮಾರು. ಹೌದು, ನವಿಲು ಸುಮಾರು ಇದೆ ಕಣ. ನಮ್ ಇವತ್ತು ಯಾಕೋ ಕಾಣಿಸ್ತಿಲ್ಲ ಅಷ್ಟೊಂದು. ಇನ್ನು ಫಾರೆಸ್ಟ್ ಇನ್ನೂ ತುಂಬಾ ಇದೆ ಬಾ ಇನ್ನು ಮುಂದೆ. ಮಗ ಏನು ತ್ಯಾಗದ ಮರಗಳು ಹೊಸಿಯವ, ಇಲ್ಲಿ ಗಿಡಗಳು ಈಗ ಬೆಳಿತಾನೆ ಇವೆ. ದೊಡ್ಡ ತ್ಯಾಗದ ಮರ, ಈ ತ್ಯಾಗದ ಮರಗಳು ಹೊಡ್ಕೊಂಡು ಹೋಗ್ಬಿಟ್ರೆ ಮಾತ್ರ ಆಮೇಲೆ ನಿನ್ ನೋಡ್ಕೊಂಡು ಹೋಗ್ತಾರ ಅಷ್ಟೇ. ಇಲ್ಲೂ ಕೂಡ ಬರೀ ವೀರಪ್ಪನ್ ಮನಸ್ಥಿತಿ ಎಲ್ಲ ನಿಂದು. ಅಲ್ಲ, ತ್ಯಾಗದ ಮರಕ್ಕೆ ಅಷ್ಟೊಂದು ಬೆಲೆ. ತ್ಯಾಗಂತ ಹೊಡ್ಕೊಂಡು ಹೋಗ್ಬಿಡೋದ? ಅಯ್ಯೋ ದೇವ್ರೆ. ಅಲ್ಲದನ್ನು 5 ಗಂಟೆಗೆ ಎದ್ಬಿಟ್ಟು ಏನ್ ಮಾಡ್ತೀಯ ಅಷ್ಟು ಬೇಗ ನೀನು? ಏಕೆ ಅಲಾರಾಮ್ ಕೊಟ್ಟಿದ್ನಾ? ಹೆಂಗ ಜಿಮ್ಗೆ ಹೋಯ್ತವನೆ ಮಚ್ಚ. 3 ತಿಂಗಳು ಜಿಮ್ಗೆ ಹೋಗ್ಬಿಡೋದು, ಹೆಣ್ಣು ನೋಡಕ್ ಹೋಗೋದು, ರಿಜೆಕ್ಟ್ ಆಯ್ತದೆ, ಬಿಟ್ಬಿಡೋದು, ಡಿಪ್ರೆಷನ್ ಅಲ್ಲಿ ಬಿಟ್ಬಿಡೋದು. ಹಿಂದೆ 1 ಮೀಟರ್ ಮುಂದೆ 1 ಮೀಟರ್ ಬರ್ಸ್ಕೊಳ್ಳೋದು, ಮತ್ತೆ ಡಿಪ್ರೆಷನ್ ಎಲ್ಲ ಸ್ಟಾರ್ಟು. ಮತ್ತೆ ಪುನಃ ಜಿಮ್ಗೆ ಹೋಗೋದು, ಹೆಣ್ಣು ನೋಡಕ್ ಹೋಗೋದು. 2 ವರ್ಷದಿಂದ ಇದೇನು ಮಾಡ್ಕೊ ಬರ್ತಾವನೆ. ಗುಡೂರಲ್ಲಿರುವಂತ ಉಡುಪಿ ಹೋಟೆಲ್ಗೆ ಬಂದಿದ್ದೀವಿ. ಏನ್ ತಗೊಂಡಿದ್ದೆ ನೀನು? ನೀವೆಲ್ಲರೂ ಇಡ್ಲಿ ವಡೆನೇನಾ? ಅರುಣ, ಇಡ್ಲಿ ವಡೆನೇನಾ? ನನಗೇನು ಹೇಳಿದ್ಯಾ? 2 ಇಡ್ಲಿ ಇವನೇ ವಡೆ ಇಲ್ಲ. 3 ಇಡ್ಲಿ 1 ಪ್ಲೇಟ್. 3 ಇಡ್ಲಿ 1 ಇಡ್ಲಿ ತಾವೇನು ನೀವೇ ಎಲ್ಲ ಖಾಲಿನೇ. ಏನು ಆಲ್ರೆಡಿ ಮುಗ್ತಾ ಇದೆಯಲ್ಲ ಮಚ್ಚ. ಎರಡು ಥರ ಚಟ್ನಿ, ಒಂಥರ ಸಾಗು ಕೊಟ್ಟಿದ್ದಾರೆ. 3 ಚೆನ್ನಾಗಿದೆ.
ಇಲ್ಲೇ ನಾರ್ಮಲ್. ಸಗದಾಗಿದಲ್ಲ ಮಚ್ಚ. ಹಾ ಅಲ್ಟಿ ಆಗಿದೆ. ಧನು ಹಂಗೆ ವಾಟರ್ ತಗೋಬಾ. ಬಟ್ ಇವತ್ತು ಸಂಜೆ ಒಳಗಡೆ ನಾವು ಮುನ್ನಾರ್ಗೆ ರೀಚ್ ಆಗಬೇಕು. ನಮ್ಮದು ಫೈನಲ್ ಡೆಸ್ಟಿನೇಷನ್ ಇವತ್ತಿನ ಡೆಸ್ಟಿನೇಷನು. ಅದಾದಮೇಲೆ ನಾಳೆ ಮಾರ್ನಿಂಗು ನಾವು ಮುನ್ನಾರ್ನ ಫುಲ್ಲು ಓಡಾಡಿ ಪ್ರತಿಯೊಂದು ಪ್ಲೇಸ್ನು ನಾವು ಎಂಜಾಯ್ ಮಾಡಬೇಕು ನಾಳೆ ಅಂತ ಅನ್ಕೊಂಡಿದ್ದೀವಿ. ಮುಂಚೆ ಇವಾಗ ಹೋಗ್ತಿರೋದು ಎಲ್ಲಿಗೆ? ಪೈಕಾರ ಫಾಲ್ಸ್ ಅಂತ. ನಾವೆಲ್ಲ ಜೋಳ ತಿಂದ್ವಿ ಅಂದಲ್ಲ, ಅದಕ್ಕೆ ವಾಪಸ್ ಹೋದ್ ನಂಗೆ ಅಂದ. ಬಿಸ್ಲಿದ್ರೆ ಸಾಕು, ಎಲ್ಲಿದ್ರು ಗೊತ್ತಾಯ್ತು. ಒಂದಂಗ ಅಂಗಡಿಯವ್ರ ಹತ್ರ ಏನೋ ಚೌಕಾಸಿ ಮಾಡ್ಕೊಂಡಿರೋ ತಗಂತ ಇಲ್ಲ ಮಚ್ಚ, ಎಷ್ಟೊತ್ತಿಗೆ ಎಲ್ಲಿ ಹೋದ್ರು ತಿನ್ನಕ್ ನಿಂತ್ಕೊಬಿಡ್ತೀಯಲ್ಲ ಮಚ್ಚ. ನಿಧಿ ಎಲ್ಲಿಗೆ ಸೇರಿಸ್ತೆ? ಹಾ ಅವನಿಗೆ ಬಿಟ್ಟು ಎಲ್ರು ತಿನ್ಬಿಟ್ಟು ಆಯ್ತು ತಿನ್ನು ಅಲ್ಲಿ ಚೆನ್ನಾಗೈತೆ. ತಿನ್ಕೊ ನೀನೆ ಮುಕ್ಕು. ಸಕ್ಕದಾಗೈತೆ ಕಣ. ಮನೇಲಿ ಕುತ್ಕೊಂಡು ಏನ್ ಮಾಡ್ತೀವಿ, ಇಲ್ಲಿ ಬರೋದಕ್ಕೆ ಎಷ್ಟು ಖರ್ಚಾಗ್ಬೋದು, ಮನೇಲಿ ಕುತ್ಕೊಂಡು ಅದಕ್ಕಿಂತ ಜಾಸ್ತಿ ಖರ್ಚು ಮಾಡ್ತಿರ್ಬೋದು. ಆದ್ರೆ ಈ ಪೀಸ್ಫುಲ್ ಮೈಂಡ್ ಸೆಟ್ ಮತ್ತೆ ಇಷ್ಟು ನೆಮ್ಮದಿ ಸಿಗಲ್ಲ ಮನೇಲಿ ಕುತ್ಕೊಂಡು. ಇಲ್ಲಿ ಹೋಗಿದ್ದಾರೆ ಅವರು. ಇಲ್ಲಿ ಕಾಣಿಸ್ತಿದೆಯಲ್ಲ, ಪೂರ್ತಿ ಪೈನ್ ಫಾರೆಸ್ಟ್. ಇದೇನೋ ಹೌದು, ಕಡೆಗೆ ಅದು ಹಳೆ ಪೈನ್ ಫಾರೆಸ್ಟ್. ನಾವು ಹೋಗ್ಬೇಕಾದ್ರೆ ಆ ಕಡೆಯಿಂದಾನೆ ಹೋಗ್ತೀವಿ. ಅಲ್ಲಿ ಒಳಗಡೆ ಹೋದಾಗ ಚಳಿ ಹೆಂಗ್ ಫೀಲ್ ಆಗುತ್ತೆ ಅಂದ್ರೆ, ಲಿಟ್ರಲಿ ನಾವು ಅಂದ್ರೆ ಒಂಥರ ಸಮ್ಮರ್ ಅಲ್ಲಿ ಬಂದ್ರು ಆಲ್ಮೋಸ್ಟ್ ಒಂದು 12-14 ಡಿಗ್ರಿ ಸೆಲ್ಸಿಯಸ್ ಅಷ್ಟು ಡ್ರಾಪ್ ಆಗಿರುತ್ತೆ. ಜೋಳ ತಗೊಂಡು ಫುಲ್ಲು ಬೇಯಿಸಿರೋದು ನೀರಲ್ಲಿ. ತಕ್ಕೋರ ಐತೆ. ಬೇಯಿಸಿರೋ ಜೋಳಕ್ಕೆ ಮೇಲೆ ಸ್ವಲ್ಪ ನಿಂಬೆಹಣ್ಣು ಮತ್ತೆ ಖಾರದ ಪುಡಿ ಹಾಕಿ ಕೊಟ್ಟವ್ರೆ. ಹಾ ಹಳ್ಳಿ ಆಗೈತೆ. ಸ್ವಲ್ಪ ಉಪ್ಪು ಹಾಕಿದಾರೆ, ಸ್ವಲ್ಪ ಜಾಸ್ತಿನೇ ಹಾಕವ್ರೆ ಅಂತ ಹೇಳು. ಚೆನ್ನಾಗಿದೆ. ಅದಕ್ಕೆ ಹೇಳೋದು ಫುಡ್ ಬ್ಲಾಗರ್ಸ್ ನ ಯಾರನ್ನೂ ನಂಬಾರ್ದು ಅಂತ. ಬಾಯಲ್ಲಿ ಇಡಕ್ ಆಗ್ತಿಲ್ಲ, ಅಷ್ಟೊಂದು ಉಪ್ಪು ಹಾಕೊಟ್ಟವ್ರೆ. ನಂಬೇಡಿ ಚೆನ್ನಾಗಿದೆ. ಕಾರಣಗಳು ಚೆನ್ನಾಗಿಲ್ವಾ? ಚೆನ್ನಾಗಿದೆ, ಸಕ್ಕದಾಗಿದೆ. ಇವಾಗ ಪೈಕಾರ ವಾಟರ್ ಫಾಲ್ಸ್ ನೋಡ್ಕೊಂಡ್ ಬಂದ್ವಿ. ಅಂದಿವೆ ಊಟಿಗೆ ಹೋಗೋ ಇದ್ರಲ್ಲಿ ಸಿಗುತ್ತೆ. ಬಟ್ ಅಂತ ಏನೋ ಪ್ರಿಫರೇಬಲ್ ಸ್ಪಾಟ್ ಏನಲ್ಲ. ಫ್ರೀಯಾಗಿ ಬಂದ್ರೆ ಸುಮ್ಮನೆ ಆರಾಮಾಗಿ ಏನೋ ಒಂದು ಸ್ಟಾಪ್ ಕೊಟ್ಟು ಹೋಗ್ಬೋದಷ್ಟೇ. ತುಂಬಾ ನೋಡ್ಲೇಬೇಕು ಅನ್ನೋಂತ ಏನೋ ದೊಡ್ಡ ಪ್ಲೇಸ್ ಏನಲ್ಲ ಆಕ್ಚುಲಿ. ಊಟಿ ಸುತ್ತಮುತ್ತ ನೋಡ್ಬೇಕನ್ನೋದೇನಿಲ್ಲ, ಇದೇ ರೋಡ್ಗಳಷ್ಟೇನೆ, ಫಾರೆಸ್ಟ್ ಅವು ಇವು. ಕಪಲ್ಸ್ ಬಂದ್ರೆ ಚಂದ, ಕಪಲ್ಸ್ಗೆ ಅಷ್ಟೇ ರೂಮ್ ಮಾಡ್ಕೊಂಡು ಜೊತೆ ಬಂದ್ರೆ ಚಂದ ಇಲ್ಲ ಅಂತ. ಕಪ್ಪಿಗಳ ಜೊತೆ ಬಂದು ಏನ್ ಮಾಡಿ ನೋಡಪ್ಪ. ಆಯ್ತು ಬಿಡಪ್ಪ, ಹ್ಯಾಂಡ್ಸಮ್. ಅಲ್ಲ ಇಷ್ಟು ಕ್ಲೋಸಪ್ಪಲ್ಲಿ ಇಟ್ಟಿದ್ರೆ ನಾನೇ ಅದಕ್ಕೆ ಟ್ರಾಫಿಕ್. ಹೋಗ್ತಿದ್ಯಾ? ಹಾಲು ತುಪ್ಪ ಮೊಸರು ಬೆಣ್ಣೆ ಬರ್ಲ ನಾನು. ಇದು ಟೀ ಸೋರ್ಸ್ ಅಕ್ಕ. ಟೀ ಸೋರ್ಸೋದು, ಹಾಲು, ಟೀ ಪುಡಿ, ಕಾಫಿ ಪುಡಿ. ಕಾಫಿ ಪುಡಿ ತಗೋಬಾ ಮಚ್ಚ. ಇದು ಮಟನ್ ಮಟನ್ ಟೈಮು ಮುಜ್ಜಿ ಸ್ಟ್ರಾಂಗ್ ಮಾಡುವ ಸ್ವಲ್ಪ ಕಾಫಿ. ಡಬಲ್ ಸ್ಟ್ರಾಂಗ್ ಮಾಡ್ತೀನಿ. ಕಾಫಿ ರಿವ್ಯೂ. ನಾನು ಟ್ಯಾಂಕ್ಸ್ ಹೇಳ್ತಿರೋದು ಅವನಿಗೆ.
ಮೊಸರ ಮಟನ್ ಬೋಟಿ मटन सुक्का और पेपर चिकन ड्राई भी आता है ग्रेवी भी आता है सब चीज़ बॉल वेज चीज़ बॉल साथ में चिकन मसाला चिकन चिकन टिक्का मलाई टिक्का and chicken 65 boneless 10 pieces ನಾನು ಹೇಳ್ತೀನಿ ಕೇಳು, ಒಂದು ಡ್ರೈ ಹೇಳು ಮನೆ all item dry भी ಗ್ರೇವಿ ಟೈಪ್ ಎದು ಇರ್ತದ, ग्रेवी ಇದು ಗ್ರೇವಿ ಇದು ಗ್ರೇವಿ ಇದು ಗ್ರೇವಿ ಮಟನ್ ಸುಕ್ಕ ಗ್ರೇವಿ ನಾನು ಒಂದು ರೋಟಿ ಅಥವಾ ನಮಗೆ ವೆಜ್ಜು ಸೆಟ್ ಆಗಲ್ಲ. ಮಧ್ಯಾಹ್ನ ಟೈಮ್ ಅಂತೂ ವೆಜ್ಜೇ ಸೆಟ್ ಆಗಲ್ಲ. ಅದೇನೋ ಗೊತ್ತಿಲ್ಲ, ಅದೊಂದು ಅಡಿಕ್ಷನ್ ಆಗ್ಬಿಟ್ಟೈತೆ ನನಗೆ ಎಸ್ಪೆಷಲಿ. ಅದಕ್ಕೆ ತೊಗೊಂಡೆ ಅಷ್ಟೇ. ಸರ್ವಿಂಗ್ ಬಾಲ್ ಅದಿಷ್ಟ ಆಗಲ್ಲ, ಅದಕ್ಕೆ ನಾನೇ ಮಾಡ್ಕೊಳ್ಳೋದು. ಏನಿದು ಅವ್ರದೇ ಹಾಕೋಣ. ನಮ್ದು ಇಷ್ಟ. ಇದು ರೆಡಿ ತಂದಿರಲ್ಲ ಪನ್ನೀರು, ಇವರೇ ಮಾಡೋರೆ, ಹಂಗಾಗಿ ದೊಡ್ಡ ಕಟ್ ಮಾಡೋದೇ ಕಾಣೋ ದಡ್ಡ. ನಿಂಗೇನು ಚಿಕ್ಕದಾಗಿ ಕಟ್ ಮಾಡಿರೋದು ಬರುತ್ತಾ ಪನ್ನೀರ್ ನಿಂಗೆ? ಅಲ್ಲೋ ನಾವು ಸ್ಪೈಸಿ ಬೇಕು ಅಂತ ಕೇಳಿದ್ದು, ಆದರೂ ಸ್ವೀಟೇ ಕೊಟ್ಟವನು. ಓಕೆ ಓಕೆನಾ? ಯಾವುದೋ ಒಂದು ವೆಜ್ ಅವ್ರಿಗೇನು ಹಂಗೆ ಹಿಂಗೆ ಇರಲ್ಲ, ಅದೇ ಪನ್ನೀರು ಅದೇ ಮಶ್ರೂಮ್. ಏನ್ ನನ್ನ ಮಗ ಕರ್ನಾಟಕದಲ್ಲೇ ಹುಟ್ಟ, ನಂಗೆ ಕನ್ನಡಕ ತೆಗಿಯೋದೇ ಇಲ್ವಲ್ಲ. ಹಂಗೆಲ್ಲ ಅವ್ರ ಕಣ್ಣು ಪ್ರಾಬ್ಲಮ್ ಆಗ್ಬಿಟ್ಟೈತೆ ಅಂದ್ರೆ ಕಣ್ಣಿವಿ ಉರಿ ಕೆಂಪು ಆಗ್ಬಿಟ್ಟವಲ್ಲ. ಅಲ್ಲ ಕಣ, ಅದಕ್ಕೆ ಭಯಂಕರ ಇದಾಗಿರ್ಲಿಲ್ಲ. ಅಲ್ಲ ನನ್ನ ಮಕ್ಕಳಲ್ಲೂ ನಿದ್ದೆ ಮಾಡಿಲ್ಲ ಅಲ್ಲ, ಕಣ್ಣು ಹಿಂಗೆ ತೆಗಿಯಕಾಯ್ತಲ್ಲ ಕನ್ನಡಕಲ್ಲ, ಅದು ಇದು ಟೆಸ್ಟಿಂಗ್ ಎಲ್ಲ. ಅದಕ್ಕೆ ನಾನು ಏನಪ್ಪ ಇವನು ಏನು ತೆಗಿತಾನೆ ಇಲ್ವಲ್ಲ ಅನ್ಕೋತಿದ್ದೆ. ಇದೇ ಬರೀ ಇವೇ ನಾಟಕ ಅಂತ. ನನ್ನ ಮಗನಿಗೆ ಹಾಕಲ್ಲು. ಹತ್ರ ಆನಮಲೈ ಫಾರೆಸ್ಟ್ ಎಂಟ್ರಿ ಆಗಬೇಕು. ಅದಕ್ಕೆ ಒಂದು ಟೀ ಕುಡಿಬೇಡೋಣ ಅಂತ ನಿಲ್ಸಿದೀವಿ, ಒಂದು ಸ್ಟಾಪ್ ಕೊಟ್ಟಿದ್ದೀವಿ. ಜೀವನದಲ್ಲೇ ಎಷ್ಟು ನೋಡಿರಲಿಲ್ಲ, ಒಳ್ಳೆ ಸಮುದ್ರ ನೋಡ್ದಂಗೆ ಬರೀ ತೆಂಗಿನ ಮರ. ಅಲ್ಲ ಏನಾಯ್ತು ಅಂದ್ರೆ ಅಲ್ಲಿ ಯಾವ್ದೋ ಬತ್ತೋಗಿರೋ ತೆಂಗಿನಕಾಯಿಗಳು ಉದ್ದಕ್ಕೂ ಇಟ್ಕೊಂಡ್ ಬಂದಿದ್ರು. ನಾನೇನ್ ಮಾಡಿದೆ, ಮಗ ಇಲ್ಲಿ ತೆಂಗಿನ ಮರಗಳ ಅಭಾವ ಐತೆ, ಎಲ್ಲಿ ಸಿಕ್ತಲ್ಲಿ ಕುಡಿದ್ಬಿಡೋಣ ಅಂದ್ಬಿಟ್ಟು ಕುಡಿದ್ಬಿಟ್ಟು ಅಲ್ಲೆಲ್ಲ ನಿಲ್ಸ್ಬಿಟ್ಟು ಕುಡ್ದಿದ್ದೆ ತಕ್ಷಣ ಪ್ರತಿ ಒಂದೊಂದು ಮೀಟ್ರಿಗೂ ಒಂದೊಂದು ಎಕರೆ 2 ಎಕರೆ ತೆಂಗಿನ ಮರಗಳು. 1 ಎಕರೆ ಇಲ್ಲ 150-200 ಎಕರೆ ಕಂಡ ರೋಡ್ ಆ ಕಡೆ. ಅಲ್ಲಿಂದನೂ ಬೈತಿದಾರೆ ನನಗೆ. ಹೌದಾ? ನಾರ್ಮಲ್ ಇದನ್ನ ತಗೊಂಡಿದ್ದ ನಾರ್ಮಲ್ ಬೇಡ ಬೇಡ ಬೇಡ, ಅದೇ ನೋಡೋಣ. ಕಾಫಿನೋ ಟೀ ಪೌಡರ್ ಹಾಕ್ಬಿಟ್ಟು ಕಾಫಿ ಮಾಡಕ್ ಆಯ್ತದ? ನಾನು ಕೇಳಿದ್ದು ಟೀಯೋ ಕಾಫಿ ಮಾಡ್ಕೊಡ್ಬೇಕು ಅಂತ. ಓಕೆ ಓಕೆ ಸಾರಿ. ಅಲ್ಲ ಒಂದೇನೋ 7-8 ಬ್ರಾಂಚ್ ಹ್ಯಾಂಡಲ್ ಮಾಡ್ತಾರಂತೆ, ಅನ್ನೋದು ಬಿಟ್ಟಿಲ್ಲ ಇನ್ನು. ಟೀಯ ಮಾಡ್ತಿರೋ ನಾನು ಎಲ್ಲ ಕಡೆ ಏನೇನು ಹಾಕ್ಬೇಕೆಲ್ಲ ಹಾಕೊಂಡ್ ನಾನು ಲಾಸ್ಟ್ ಅಲ್ಲಿ ಬಂದು ಕಡ್ಡಿ ಅಲ್ಲಾಡ್ಸೋರು ಇವನು. ಇಲ್ಲ ಅವನಲ್ಲಿ ಕೂತವನಲ್ಲ ಇವನು ಕಡ್ಡಿ ಅಲ್ಲಾಡ್ಸೋನು. ಟೀ ಪೌಡರ್ ಡಬ್ಬದಲ್ಲಿ ಇನ್ನೂ ಇಟ್ಟಿದೆ ಕಣ. ಮಿಕ್ಸ್ ಮಾಡ್ಬೇಡ ಬಿಡು. ಡಬ್ಬ ನನ್ನ ಇನ್ನೊಂದು ಬ್ಯಾಗ್ ಇತ್ತಲ್ಲ ಚಿಕ್ಕದು, ಆ ಬ್ಯಾಗ್ ಅಲ್ಲಿ ಅನ್ಸುತ್ತೆ. ಮಿಕ್ಸ್ ಮಾಡ್ಬೇಡಿ ಬಿಡಿ ಸಾಕು. ಮುನ್ನಾರಲ್ಲಿ ಒಂದು ಹೋಮ್ ಸ್ಟೇ ಮಾಡಿದ್ವಿ ನೋಡ. ವಿಡಿಯೋ ನನ್ನ ಮಗ ಕೊಟ್ಟಿದ್ದೀವಿ. ಫುಡ್ ಐಡಿಯಾವಾ ಅನ್ಸ್ಬಿಟ್ಟು ಎಗ್ ರೈಸ್ ತಿನ್ಬಿಟ್ಟು ಅವ್ನ ಮಕ್ಕ ನೋಡಿದ್ರು ಅಲ್ಲೇ ಎಗ್ ರೈಸ್ ತಿನ್ಬೇಕು ಅಂತ. ಯಾವ್ದೋ ದನೆ ಮಾಂಸ ಸಿಗ್ತದೆ ಅಂದ. ಅಯ್ಯೋ ಈ ಟೈಮಲ್ಲಿ ಯಾವ್ದು ಸಿಗಲ್ಲ ಅಂದ. ಅಯ್ಯೋ ಬೇಡ ಕಣಪ್ಪ ಅಂತ ಬೆಳಗ್ಗೆಯಿಂದ ಅದನ್ನೇ ತಿಂತೀನಿ ಅಂತಿದ್ದೆ. ಅಭಿ ಈ ಡೈಲಾಗ್ಗೆ ನಟನೆಯಲ್ಲಿ ಈಗ ಒಂದು ಬ್ಯಾಕ್ ಗ್ರೌಂಡ್ ಸ್ಕೋರ್ ಸಾಂಗ್ ಐತೆ ಗೊತ್ತ ಯಾವ್ದು? ನಮಸ್ಕಾರ, ಎಷ್ಟು ಚೆನ್ನಾಗಿ ಆಕ್ಟಿಂಗ್ ಮಾಡ್ತೀಯ. ನಮಸ್ಕಾರ ಕಣ. ಬೆಳಗ್ಗೆಯಿಂದ ನಾವು ತಿನ್ನೋದೇ ಅಷ್ಟು ಅಂದ್ರೆ ಅವ್ರು ತಗೊಂಡಿರೋ ಎಷ್ಟು 120 ರೂಪೀಸ್ 120 ರೂಪೀಸ್ ಪರ್ ಒಂದು ಪ್ಲೇಟು ಎಗ್ ರೈಸು. ಚೆನ್ನಾಗಿಲ್ಲ. ನೂಡಲ್ಸು 10 ರೂಪಾಯಿಗೂ ಬೇಕು. ಎಗ್ ರೈಸ್ ಹೆಂಗ ಮೊಟ್ಟೆ ಐತೆ ನಾನು ತಿನ್ಕೋಬಹುದು, ಬರುತ್ತೆ ಇಲ್ಲ. ರೂಮ್ ಚೆನ್ನಾಗಿದೆ ಅರುಣ, ಹೋಮ್ ಸ್ಟೇ ತುಂಬಾ ಚೆನ್ನಾಗಿದೆ. ರೂಮ್ ಮಾಡಿದೀನಿ ಅಂದಷ್ಟೇ, ಯಾರು ಕ್ಲೂ ಇಲ್ಲ, ಒಂದು ಫೋಟೋ ಕಳಿಸ್ತಿಲ್ಲ, ಏನು ಕಳಿಸ್ಲಿ ಎಂತದ್ದು ಇಲ್ಲ. ಕೇಳ್ತಿದ್ವಿ ಬಾಯಿ ಬಿಡ್ತಾರ, ಬಟ್ ಮಾಡಿದೀನಿ. ಕೇಳಿದ್ರೆ ಡಬಲ್ ಕಾಟ್ ಮೇಲೆ ಕಾಟ್ ಒಂದು ಸ್ಟೇ ರೂಮ್ ರೀತಿ ಮಾಡಿದೀನಿ.
ಗುಡ್ ಮಾರ್ನಿಂಗ್ ಗೈಸ್. ಸೊ ನಮ್ಮ ಟ್ರಿಪ್ನ 2ನೇ ದಿನ. ಸೊ ನಿನ್ನೆ ನೈಟ್ ಮಲಗಿದ್ದು ಲೇಟ್ ಆಯಿತು ನಾವೆಲ್ಲ. ಸೊ ಅದಕ್ಕೆ ಇವತ್ತು ಎದ್ದು ಸೊ ಫ್ರೆಶ್ ಅಪ್ ಆಗೋಣ ಅಂತ ಎದ್ದೇಳ್ತಿದ್ದೀವಿ. ಪ್ಲೇಸಸ್ ಎಲ್ಲ ಒಂದು 4-5 ಪ್ಲೇಸಸ್ ನೋಡಿ ನಾವು ಓಡೋಣ ಅಂತ ಅಂದ್ಕೊಂಡಿದ್ದೀವಿ. ನಾನು 8 ಗಂಟೆಯಿಂದ ಅವಾಗಿಂದನೂ ಹೇಳಿಸ್ತಾ ಇದ್ದೀನಿ, ಯಾರೂ ಹೇಳ್ತಾ ಇಲ್ಲ. ಲವ್ ಬಿ ಲವ್ ತ್ಯಾಗ ಲವ್ ಟೈಮ್ ಆಯ್ತು ಎದ್ದೇಳ್ರು ಹೋಗೋಣ. ಲವ್ ಎದ್ದೇಳಿ ಸುಮ್ಮನೆ. ಲವ್ ಎದ್ದೇಳಿ, ಎಷ್ಟೊತ್ತು ಮಲ್ಗೋದು? ಲೇಟ್ ಆಗಲ್ವಾ ಹೋಗೋದಕ್ಕೆ? ನೀವು ಹಿಂಗಾದ್ರೆ ಹೋದೋ ಇವತ್ತು ಪ್ಲೇಸಸ್ ಕವರ್ ಮಾಡ್ದೋ. ಲವ್ ಸ್ಯಾಂಡಿ ಅರುಣ್ ಎದಳ್ರ ಇವ್ರುಗಳು ಹಂಗೆ ಬಿತ್ಕೊಂಡವ್ರೆ. ಮುಚ್ಚಿ ಟೀ ಒಂದು ಇಟ್ಕೊಳ್ಳೋದು, ಯಾಕಂದ್ರೆ ಟೀ ಸೆಟ್ ಆಗಲ್ಲ ನಮಗೆ. ಟೀ ಒಂದು ಇಟ್ಕೊಂಡು ನೆಮ್ಮದಿಯಾಗಿ ತಿಂಡಿ ತಿನ್ಕೊಂಡು ಸುಮ್ಮನೆ ಹೊಂಟ್ಬಿಡೋಣ. ಹಾಫ್ ಲೀಟರ್ ಸಾಕು. ಇದು ಸಕ್ಕರೆ ಇದೆಯಾ? ಸಕ್ಕರೆ ಬನ್ ಐತ ನೋಡು, ಸ್ವೀಟ್ ಇರುತ್ತದು, ಅಷ್ಟು ಇದಾಗಲ್ಲ. ಬನ್ ಇರೋದು ಡೌಟ್. ಇದು ಪೇಸ್ಟ್ ಇಲ್ಲ ಅಲ್ವಾ ತೊಗೊಳೋದ? ಪೇಸ್ಟ್ ನಾನು ತಂದಿದ್ದೀನಿ. ಸಾಕು. ಬ್ರಷ್ ಏನಾದ್ರು ಬೇಕಿತ್ತು ತಗೋ, ಇಲ್ಲದೆ ಹೋದ್ರೆ ಏನಿಲ್ಲ. ನಾನು ಪೇಸ್ಟ್ ಎತ್ಕೊ ಬಂದೆ, ಗೊತ್ತು ನೀವು ತಂದಿರಲ್ಲ ಹೆಂಗಿದ್ರು ಅಂತ. ಇಲ್ಲ ಬಿಡು. ಬೇಡ ಆಮೇಲೆ ಸ್ವೀಟ್ ಇರುತ್ತೆ. ಸ್ವೀಟ್ ಎಲ್ಲ ಬೆಳಗ್ಗೆನೆ ಸ್ವೀಟ್ ಏನಕ್ಕೆ. Sir, how much? 88. ಚೆನ್ನಾಗಿದೆ ಮಚ್ಚ ಇದೆಲ್ಲ. ರಾತ್ರಿ ಅಷ್ಟೊಂದು ಗೊತ್ತಾಗ್ಲಿಲ್ಲ. ಎಲ್ಲ ಅವ್ರ ಬಿಸ್ನೆಸ್ ಹೋಮ್ ಸ್ಟೇ ಅಷ್ಟೇ ಅಲ್ಲ. ಲೋ ಮುಚ್ಚ, ಲೋ ಇದೇಳೋ ತಂದು ನಮ್ಮ ಕೆಲಸ ಮುಗೀತು. ಲೋ ಟ್ರಿಪ್ ಆರ್ಗನೈಸರ್ ಲೋ ನನ್ನ ಮಗನೇ ಎದೇಳು ಮುಚ್ಕೊಂಡಿದ್ರು. ಅಯ್ಯೋ ಎದೇಳಲ್ಲ ಅರುಣ, ಎದೇಳು ಟೀ ಕುಡಿ, ಎದೇಳು. ಇಲ್ಲೇನಿದೆ? ಖಾಲಿ. ಮಗ ನಿಂದೆ ಟೀ ಇವತ್ತು ನೋಡಪ್ಪ. ಅದನ್ನು ಬೇರೆ ಹೇಳ್ತಾರ. ತ್ಯಾಗ ಟೀ ಮಾಡ್ತಾವನೆ. ಇಷ್ಟ ದಿನ ಬರೀ ಟೀ ಕುಡಿಯೋದು ಮಾತ್ರ ನೋಡಿದ ತ್ಯಾಗನ್ನ. ಟೀ ಅಂತೂ ಮಾಡಿಲ್ಲ. ನೋಡ್ಗುರು ಪ್ರೆಸೆಂಟೇಶನ್ ನೋಡ್ಲು, ಪ್ರೆಸೆಂಟೇಶನ್ ನೋಡ್ಲಾ ನೀನೇನಾರು ಮಾಡಿದ ನಿಜವಾಗ್ಲೂ ಪ್ರೆಸೆಂಟೇಶನ್ ನೋಡೋದು ನಾನೇ ನೋಡ್ಲಿ. ಮಾಡೋದು ಮಾಡ್ತೀವಿ, ನೀಟಾಗಿ ಮಾಡೋಣ ಅಂತ. ಸೂಪರ್ ಅಮ್ಮ. ಪ್ರೆಸೆಂಟೇಶನ್ ಸ್ಕಿಲ್ಸ್ ಇರ್ಬೇಕು, ಬೆಳಿಬೇಕು ಅಂತ. ಪ್ರೆಸೆಂಟೇಶನ್ ನೋಡ್ಬೇಕಿತ್ತು, ಸೂಪರ್ ಆಗಿತ್ತು. ಈಗ ಲೋ ಅದೇನೋ ಯಾವ್ದೋ ಸ್ಟೇಟ್ ಮ್ಯಾನೇಜರ್ ಅಂತಿದ್ ನಾವು ನೋಡ್ಕೊಂಡು ಮಾಡ್ಲಾ. ಪ್ರೀತಿ ಕೊಟ್ಟಿರ್ಕ ನಾವು. ನಿಂತಿನ ಬ್ರೆಡ್ ಮಜಾ ಬಿಟ್ರು ಅಲ್ಲ. ಈ ಕಡೆ ಗಾಳಿ ಗೊತ್ತಲ್ಲ, ಗಾಳಿ ಗೊತ್ತಾಗಿದೆ ಮಚ್ಚ. ಟೀ ಅದ್ಭುತ, ಒನ್ ಆಫ್ ದಿ ಬೆಸ್ಟ್ ಟೀ. ನಾವು ನೀರು ಆ್ಯಡ್ ಮಾಡಿದ್ವಿ, ಇಮ್ಯಾಜಿನ್ ಮಾಡಿ. ಟೀ ಬಗ್ಗೆ ಹೇಳು.
3 ಸರಿ 4 ಸರಿ 5 ಸರಿ ಹೇಳಿದ್ರಿ ಎಲ್ಲರೂ ತ್ಯಾಗ ಟೀ ಸಮ ತ್ಯಾಗ ಇಲ್ಲ ಟೀ ತ್ಯಾಗ, actually ಅದು ಆದ್ರೂ ಮಸ್ತಾಗಿದೆ. ಈ ಒಂದು ವೆದರ್ಗೆ ಟೀನೇ ಬೆಸ್ಟ್ ಕಾಂಬಿನೇಷನ್. ಇವತ್ತು ಧನು ಬರ್ದಿದ್ರೆ ಪರವಾಗಿಲ್ಲ, ಟೀ ಬೇಕಿತ್ತು ನಮ್ಗೆ. ಟೀ ಕುಡ್ಬಿಟ್ಟಿದ್ರೆ ನಾವು ಕುಡಿಯೋದು ಬೇಡ ಅಂತ ಇನ್ನು ಕುಡಿತಾನೆ ಟೀ ಮೈಸೂರು ಹೋಗೋರ್ಗೂ ಕುಡಿತಿಲ್ಲ ನಾನು. ನಮ್ ಟೀನೇ ಏನೇ ಇದ್ರು ನಾನು ಯಾರಿಗೆಲ್ಲರೂ ರೆಫರ್ ಮಾಡೋದು ಅದೇ, ದಯವಿಟ್ಟು ತಮಿಳ್ನಾಡು ಅಥವಾ ಕೇರಳ ಟೀ ಟ್ರೈ ಮಾಡಬೇಡಿ. ಅದಕ್ಕೂ ಮುಂಚೆ ಒಂದು